ಸೊ ಹಾಯ್ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ಇವತ್ತು ಬಂದು 7th Jan. ಸೊ ನಿನ್ನೆ ಬಂದು ಸಂಕಷ್ಟ ಚತುರ್ಥಿಗೆ ಉಪವಾಸ ಇದ್ದೆ. ಸೊ ಇನ್ನೂ ಯಾರು ವ್ಲಾಗ್ ನೋಡಿಲ್ವೋ ದಯವಿಟ್ಟು ಹೋಗಿ ನೋಡ್ಕೊಬನ್ನಿ. ಸೊ ಪ್ರತಿದಿನ 8 ಗಂಟೆಗೆ ನನ್ನ ವ್ಲಾಗ್ ಬಂದೇ ಬರುತ್ತೆ. ಸೊ 8 ಗಂಟೆಗೆ ಇಫ್ ಇನ್ ಕೇಸ್ ಏನಾದರೂ ಇಶ್ಯೂ ಆಗಿ ಮೀನ್ಸ್ ಎಡಿಟಿಂಗ್ ಲೇಟಾಗಿ ಅಥವಾ ನೆಟ್ವರ್ಕ್ ಇಶ್ಯೂ ಆಗಿ ಲೇಟ್ ಆದರೆ ವಿತಿನ್ 9 o'clock ಒಳಗಡೆ ಬಿಡೋಕ್ಕೆ ಅಂದರೆ ಬರೋ ಥರ ಟ್ರೈ ಮಾಡ್ತೀನಿ. ಸೊ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ಡೈಲಿ ವ್ಲಾಗು. ಸೊ ಡೈಲಿ ವ್ಲಾಗ್ ಎಲ್ಲ ಇದ್ದೇ ಇರುತ್ತೆ. ಸೊ ಸಪೋರ್ಟ್ ಮಾಡಿ ಗೈಸ್. ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಡೈಲಿ 8 ಗಂಟೆಗೆ ಬಂದೇ ಬರುತ್ತೆ ನನ್ನ ವ್ಲಾಗು ಅಂತ ಗ್ಯಾರಂಟಿ ಕೊಡ್ತಾಯಿದ್ದೀನಿ. ಸೊ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸೊ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಸೊ ನೋಟಿಫಿಕೇಷನ್ಸ್ ಬರುತ್ತೆ ನಿಮಗೆ. ಸೊ ನನ್ನ ವ್ಲಾಗ್ ಅಪ್ಲೋಡ್ ಆಗಿದ ತಕ್ಷಣ ಈಚ್ ಆ್ಯಂಡ್ ಎವ್ರಿ ಒನ್ಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ನೀವು ನನ್ನ ವ್ಲಾಗ್ ಡೈಲಿ ವ್ಲಾಗ್ ನೋಡ್ಬೋದು. ಸೊ ಲೈಕ್ ಮಾಡಿ ಕಾನ್ಸೆಪ್ಟ್ ಇಷ್ಟ ಆದರೆ. ಸೊ ನಿಮ್ಗೇನಾದ್ರು ಬೇರೆ ಥರ ಐಡಿಯಾಸ್ ಇದ್ದರೆ ಕಮೆಂಟ್ ಮಾಡಿ ಗೈಸ್. ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾಯಿದ್ದೀನಿ. ಸೊ ಕಮೆಂಟ್ಸ್ ಅಂತೂ ಬರ್ತಾಯಿಲ್ಲ ಜಾಸ್ತಿ ನನಗೆ. ಸೊ ದಯವಿಟ್ಟು ಕಮೆಂಟ್ಸ್ ಮಾಡಿ. ಸೊ ನೀವು ಕಮೆಂಟ್ಸ್ ಮಾಡಿದಾಗ ನನಗೂ ಒಂದು ಅನಾಲಿಸಿಸ್ ಮಾಡ್ಬೋದು. ಸೊ ಯಾವ ಥರ ಕಾನ್ಸೆಪ್ಟ್ಸ್ ಬೇಕು, ಯಾವ ಥರ ಲೈಕ್ ಮಾಡ್ತಿದ್ದಾರೆ ಜನ ಅಂತ. ಸೊ ವ್ಯೂಸ್ ಮಾತ್ರ ಮಾತಾಡೋಂಗೆ ಇಲ್ಲ ಗೈಸ್. ಪ್ರತಿಯೊಂದು ವೀಡಿಯೋಸು 100 ಮೇಲೆ ದಾಟಿದೆ. 200 250 ಎಲ್ಲ ಕ್ರಾಸ್ ಮಾಡಿದೆ. ಸೊ 100 ಕೆಳಗಡೆ ಯಾವುದೂ ಇಲ್ಲ ನಾನು ನೋಡ್ದಂಗೆ. ಸೊ ತುಂಬ ಕ್ರೇಜಿ ಲೆವೆಲಲ್ಲಿ ಓಡ್ತಿದೆ ಗೈಸ್ ವೀಡಿಯೋಸ್ ಮಾತ್ರ. ಮತ್ತು ಸಬ್ಸ್ಕ್ರೈಬರ್ ಇಶ್ಯೂಗೆ ಬಂದರೆ 165 ಆಯಿತು ಗೈಸ್. ಸೊ ಬೇರೆ ಲೆವೆಲ್ ಗೈಸ್. ಸೊ ಥ್ಯಾಂಕ್ ಯು ಸೋ ಮಚ್. ಆಲ್ಮೋಸ್ಟ್ ನಿನ್ನೆ ಅಪ್ಡೇಟ್ ಮಾಡಿದ್ದೆ 120 ಸಮಥಿಂಗ್ ಅಂತ. ಸೊ ಇವತ್ತು ಬಂದು 165 ಆಗಿದೆ. ಸೊ ಕ್ರೇಜಿ ಲೆವೆಲಲ್ಲಿ ಹೋಗ್ತಿದೆ ಗೈಸ್ ಸಬ್ಸ್ಕ್ರೈಬರ್ಸ್ ಮಾತ್ರ. ನೈಟ್ ಬಂದು ನೋಡಿದಾಗ ಆಲ್ಮೋಸ್ಟ್ 150 ಆಗಿತ್ತು. ಸೊ ಬೆಳಗ್ಗೆ ಎದ್ದು ನೋಡ್ತೀನಿ 165. ಆಲ್ಮೋಸ್ಟ್ 15 ಸಬ್ಸ್ಕ್ರೈಬರ್ಸ್ಗೆ ಏನಾಗಿದ್ದಾರೆ ನೈಟು. ಅದು ಆಲ್ಮೋಸ್ಟು ನಿಯರ್ಲಿ 11:30 ಅಂದರೆ ನೈಟ್ 11:30ಇಂದ ಮಾರ್ನಿಂಗ್ 8:30ವರೆಗೂ ಗೇನ್ ಆಗಿರೋದು. ಸೊ ನೈಟ್ ಎಲ್ಲ ಯಾವ ರೇಂಜಿಗೆ ನೋಡ್ತಿದ್ದಾರೆ ನನ್ನ ವೀಡಿಯೋಸು ಅಂದರೆ ನೈಟ್ ಕ್ರೇಜಿ ಲೆವೆಲಲ್ಲಿ ನೈಟ್ ಅಂತ ನೋಡ್ತಿದ್ದಾರೆ ಗೈಸು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ಏನು ಹೇಳಲಿ ಅಂತ ಗೊತ್ತಾಗ್ತಿಲ್ಲ ಈ ಸಪೋರ್ಟಿಗೆ. ಸೊ ಹೀಗೆ ಸಪೋರ್ಟ್ ಮಾಡಿ ಗೈಸ್. ಒಳ್ಳೆ ಕಾನ್ಸೆಪ್ಟ್ ಜೊತೆ ಬಂದೇ ಬರ್ತೀನಿ. ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಮುಂದೆ ನೋಡೋಣ ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ. ಸೊ ಇವತ್ತಂತೂ ಫುಲ್ಲು ಸುಸ್ತಾಗೋಗಿದ್ದೀನಿ ಗೈಸ್. ನಿನ್ನೆ ಫುಲ್ ಉಪವಾಸ ಇದ್ದೆ. ಸೊ ನೀವೇ ನೋಡ್ಬೋದು. ಬ್ಲಾಗ್ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಬನ್ನಿ. ತಿರ್ಗಾ ಹೇಳ್ತಾಯಿದ್ದೀನಿ. ಸೊ ಉಪವಾಸ ಇದ್ದೆ. ಸೊ ಫುಲ್ಲು ಸ್ಟ್ರೈನ್ ಆಗೋಗಿದೆ, ಫುಲ್ ಸುಸ್ತಾಗೋಗಿದೆ. ಸೊ ಇವತ್ತು ಬೇರೆ ಥರ ಪ್ಲ್ಯಾನ್ ಇತ್ತು. ನಿನ್ನೆ ನೈಟೇ ಹೇಳಿದೆ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ಸೊ ಇದೇ ರೀತಿ ಇದ್ರೆ ಆಗಲ್ಲ ಅಂತ. ಸೊ ಇವತ್ತೊಂದು ಸ್ವಲ್ಪ ಟೈರ್ಡ್ ಆಗಿರೋದ್ರಿಂದ ಅದು ಪೋಸ್ಟ್ಪೋನ್ ಆಗಿದೆ ನಾಳೆಗೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಬನ್ನಿ ಸಿಗ್ತೀನಿ. ಏನೇನು ವೀಡಿಯೋ ಏನೇನಾಗುತ್ತೆ ಇವತ್ತು ನನ್ನ ಲೈಫ್ ಸ್ಟೈಲಲ್ಲಿ ಎಲ್ಲ ಹೇಳೋಣ ಬನ್ನಿ ಇವತ್ತು ನೋಡೋಣ. ಸೊ ಹಾಯ್ ಫ್ರೆಂಡ್ಸ್. ಸೊ ಟೈಮ್ ಬಂದು ಆಲ್ಮೋಸ್ಟ್ 11 o'clock ಆಗ್ತಿದೆ. ಸೊ ಜಸ್ಟ್ ನಾವು ಊಟ ಮಾಡ್ಕೊಂಡು ಮೇಲ್ಗಡೆ ಬಂದೆ. ಸೊ ಇವತ್ತಿಂದ ಹೇಗಿತ್ತು ದಿನಚರಿ ಅಂದರೆ ಇವತ್ತು ತುಂಬ ವರ್ಸ್ಟ್ ಆಗಿತ್ತು ಗೈಸ್. ಯಾಕಂದರೆ ನನ್ನ ವೆಬ್ಸೈಟ್ ಲಾಕ್ ಆಗೋಗಿದೆ ಕೆಲವೊಂದು ರೀಸನ್ಗಳಿಂದ. ಸೊ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಅದು ಲಾಕ್ ಆಗಿರೋದು ಏನಕ್ಕೆ ಅಂತ. ಆ್ಯಕ್ಚುಲಿ ಎಲ್ಲ ಕರೆಕ್ಟಾಗೇ ಇತ್ತು. ಸೊ ಎಲ್ಲ ಕರೆಕ್ಟಾಗಿ ಮಾಡಿದ್ದೆ, ಕರೆಕ್ಟಾಗಿ ಬಿಲ್ಟ್ ಮಾಡಿದ್ದೆ ವೆಬ್ಸೈಟ್ನೆಲ್ಲ. ಸೊ ನನ್ನ ವೆಬ್ಸೈಟ್ ಬಂದ್ಬಿಟ್ಟು ಶಾಪಿಫೈ ಅನ್ನೋ ಮುಖಾಂತರ ವೆಬ್ಸೈಟ್ ಬಿಲ್ಟ್ ಮಾಡಿದ್ದು. ಸೊ ಎಲ್ಲ ಚೆನ್ನಾಗೇ ನಡೀತಿತ್ತು. ಬಟ್ ಏನಾಯ್ತೋ ಗೊತ್ತಿಲ್ಲ, ವೆಬ್ಸೈಟ್ ಬ್ಲಾಕ್ ಆಗಿದೆ. ಸೊ ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ಅದನ್ನು ಚಾಟ್ ಮುಖಾಂತರ ಕಸ್ಟಮರ್ ಜೊತೆ ಅಂದರೆ ಕಸ್ಟಮರ್ ಕೇರ್ ಕಾಂಟ್ಯಾಕ್ಟ್ ಮಾಡಿ ಶಾಪಿಫೈ ಅವ್ರಿಗೆ ಮಾತಾಡಬೇಕಿತ್ತು. ಸೊ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ಇವತ್ತು ವ್ಲಾಗ್ ಏನೂ ಮಾಡೋಕ್ಕಾಗಿಲ್ಲ. ಸೊ ತುಂಬ ಸಾರಿ ಗೈಸ್. ಹಿಂಗಾಗುತ್ತಂತ ಗೊತ್ತಿರಲಿಲ್ಲ. ಸೊ ಬೆಳಗ್ಗೆ ನನಗೆ ಆಲ್ಮೋಸ್ಟು 9 o'clock ಸಮ್ 10:30 ಹಿಂಗೆ ಮೆಸೇಜ್ ಬಂತು. ಸೊ ವೆಬ್ಸೈಟ್ ಬ್ಲಾಕ್ ಆಗಿದೆ ಅಂತ. ಸೊ ಓಪನ್ ಮಾಡಿ ನೋಡಿದ್ರೆ ವೆಬ್ಸೈಟ್ ಓಪನ್ ಆಗ್ತಿಲ್ಲ. ಸೊ ಹಂಗಾಗಿ ಕಸ್ಟಮರ್ ಕೇರ್ಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಏನಾಗಿದೆ ಅಂತ ಒಂದು ಸ್ವಲ್ಪ ವೆರಿಫೈ ಮಾಡೋದ್ರಲ್ಲೇ ಟೈಮ್ ಆಗೋಯ್ತು. ಸೊ ಇನ್ನೂ ಓಪನ್ ಆಗಿಲ್ಲ ಗೈಸ್ ಆ್ಯಕ್ಚುಲಿ. ಸೊ ತುಂಬ ಬೇಜಾರಾಗ್ತಿದೆ. ಸೊ ತುಂಬ ಕಷ್ಟ ಬಿದ್ದು ಆಲ್ಮೋಸ್ಟು 1 week ತಗೊಂಡಿದ್ದೀನಿ ವೆಬ್ಸೈಟ್ ಬಿಲ್ಟ್ ಮಾಡೋಕ್ಕೆ. ಸೊ ನಾನು ಬೇಸಿಕಲಿ ಬಂದು BCom ಸ್ಟೂಡೆಂಟು. ಸೊ ಯಾವುದೇ ರೀತಿ ನಾನು ಕೋರ್ಸ್ ಮಾಡಿರಲಿಲ್ಲ ವೆಬ್ಸೈಟ್ ಬಿಲ್ಟ್ ಮಾಡೋಕ್ಕೆ. ಸೊ ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ಮತ್ತು ಒಂದು ಸ್ವಲ್ಪ ಹಂಗೆ ನಂದು ಎಡಿಟಿಂಗಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಅಡಾಬ್ ಪ್ರೀಮಿಯರ್ ಪ್ರೋ ಎಡಿಟರ್ ನಾನು ಆ್ಯಕ್ಚುಲಿ ಬೇಸಿಕ್ ಎಡಿಟರು. ಸೊ ಪೇಷನ್ಸ್ ಇರೋದ್ರಿಂದ ಒಂದು ಸ್ವಲ್ಪ ಯೂಟ್ಯೂಬಲ್ಲಿ ನೋಡಿ ಹಾಗೆ ಬಿಲ್ಟ್ ಮಾಡಿದ್ದಿದ್ದು ವೆಬ್ಸೈಟ್ನ. ಸೊ ತುಂಬ ಕ್ರೇಜಿಯಾಗಿ ಬಿಲ್ಟ್ ಮಾಡಿದೆ. ಸೊ ನಾನು ಯೂಟ್ಯೂಬ್ ನೋಡೋರೆಲ್ಲ ಆಲ್ಮೋಸ್ಟು ಯಾರ್ಯಾರು ವೆಬ್ಸೈಟ್ ವಿಸಿಟ್ ಮಾಡಿರ್ತೀರೋ ಅವ್ರಿಗೆಲ್ಲ ಗೊತ್ತಿರುತ್ತೆ ನನ್ನ ವೆಬ್ಸೈಟ್ ಹೇಗಿತ್ತು ಅಂತ. ಸೊ
ತುಂಬ ಬೇಜಾರಾಗ್ತಿದೆ. ಸೊ ಇನ್ನೂ ಓಪನ್ ಆಗಿಲ್ಲ. ಸೊ ನಿಮ್ಗೆ ಯಾರಿಗಾದ್ರೂ ಅದರಲ್ಲಿ ಕಲೆಕ್ಷನ್ಸ್ ಇಷ್ಟ ಆಗಿ ಪರ್ಚೇಸ್ ಮಾಡಬೇಕು ಅಂತ ಏನಾದ್ರು ಪ್ಲ್ಯಾನಿಂಗ್ ಇದ್ದರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡ್ಬೋದು, ವಾಟ್ಸಪ್ಪಲ್ಲೂ ಮಾಡ್ಬೋದು, ವಾಟ್ಸಪ್ ಕೂಡ ಮಾಡ್ಬೋದು. ಸೊ ಇಲ್ಲಿ ಕೆಂಗೇರಿ, ನಿಯರ್ ಬೈ ಕೆಂಗೇರಿ ಯಾರಾದರೂ ಇದ್ದರೆ ದಯವಿಟ್ಟು ಶಾಪಿಗೂ ವಿಸಿಟ್ ಮಾಡ್ಬೋದು. ಸೊ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು. ಸೊ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ DM ಮಾಡಿದ್ರು ನಾನು ರೆಸ್ಪಾನ್ಸ್ ಮಾಡ್ತೀನಿ. ಸೊ ವಾಟ್ಸಪ್ ನಂಬರು ಹಾಕಿರ್ತೀನಿ. ಸೊ ವಾಟ್ಸಪ್ ಬಂದ್ಬಿಟ್ಟು ಕಾಲ್ ಬಂದ್ಬಿಟ್ಟು 2 ನಂಬರ್ಗೂ ಮಾಡ್ಬೋದು. ವಾಟ್ಸಪ್ ಬಂದ್ಬಿಟ್ಟು ಫಸ್ಟ್ ನಂಬರ್ ಇರುತ್ತಲ್ಲ, ಫಸ್ಟ್ ನಂಬರ್ಗೆ ಮಾಡಿ. ಸೆಕೆಂಡ್ ನಂಬರಲ್ಲಿ ವಾಟ್ಸಪ್ ಇರಲ್ಲ. ಸೊ ಡಿಸ್ಕ್ರಿಪ್ಷನ್ಗೆ ಹೋದರೆ ನಿಮಗೆಲ್ಲ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ವೆಬ್ಸೈಟು ಒಂದು ಓಪನ್ ಆಗ್ತಿಲ್ಲ ಬಿಟ್ಟರೆ ಇನ್ನೆಲ್ಲ ಆಲ್ಮೋಸ್ಟ್ ಕರೆಕ್ಟಾಗಿದೆ. ಇನ್ಸ್ಟಾಗ್ರಾಮಲ್ಲೆಲ್ಲ ವರ್ಕಿಂಗಲ್ಲಿದೆ. ಸೊ ಅದೆಲ್ಲ ಏನು ಪ್ರಾಬ್ಲಮ್ ಆಗಿಲ್ಲ. ಸೊ ವೆಬ್ಸೈಟು ಬಂದು ಬೇರೆ ರೀತಿ ಏನೂ ಇದಾಗಿಲ್ಲ. ಸೊ ಆ್ಯಕ್ಚುಲಿ ಅದು ಒಂದು ಸ್ವಲ್ಪ ಲೈಟಾಗಿ ಪ್ರಾಬ್ಲಮ್ ಆಗಿದೆ. ಅದೇನು ಅಂತ ಕ್ಲಾರಿಟಿ ಸಿಗ್ತಾ ಇಲ್ಲ. ಸೊ ಕಸ್ಟಮರ್ ಕೇರ್ಗೆಲ್ಲ ರಿಕ್ವೆಸ್ಟ್ ರೈಸ್ ಮಾಡಿದ್ದೀನಿ. ಸೊ ನೋಡೋಣ ಗೈಸ್, ಅವ್ರದ್ದು ಮೇಲ್ ಬರಬೇಕು, ಅದೊಂದು ಸ್ವಲ್ಪ ಡಿಲೇ ಆಗುತ್ತೆ. ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ನೋಡೋಣ ಏನಾಗುತ್ತೆ ಅಂತ. ನಾಳೆ ನಾಳಿದ್ದೆಲ್ಲ ಅಪ್ಡೇಟ್ ಕೊಡ್ತೀನಿ ವೆಬ್ಸೈಟ್ ಬಗ್ಗೆ. ಕ್ವಶನ್ ರೈಸ್ ಮಾಡಿದ್ದೀನಿ. ಸೊ ನೋಡೋಣ, ನಾಳೆ ಓಪನ್ ಆದರೆ ತುಂಬ ಒಳ್ಳೆಯದು. ಆ್ಯಕ್ಚುಲಿ ಇವತ್ತು ನೈಟ್ ಅಷ್ಟರಲ್ಲಿ ಓಪನ್ ಮಾಡಿ ಅಂತ ರಿಕ್ವೆಸ್ಟ್ ರೈಸ್ ಮಾಡಿದ್ದೆ. ಸೊ ಅದೇನಾಗುತ್ತೋ ಗೊತ್ತಿಲ್ಲ. ಸೊ ಏನಾದರೂ ಆಗಲಿ ಗೈಸ್, ಒಂದು ಸ್ವಲ್ಪ ಸಪೋರ್ಟ್ ಮಾಡಿ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಥ್ಯಾಂಕ್ ಯು ಗೈಸ್. ಈ ವ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಸೊ ಇಫ್ ಇನ್ ಕೇಸ್ ಬೇಜಾರಾಗಿದ್ದರೆ ದಯವಿಟ್ಟು ಸಾರಿ. ಸೊ ಇವತ್ತು ಏನು ಕಂಟೆಂಟ್ ಜಾಸ್ತಿ ಕೊಡೋಕ್ಕಾಗಿಲ್ಲ. ಸೊ ಹೇಳಿದ್ನಲ್ಲ, ವೆಬ್ಸೈಟ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆದ ಕಾರಣ ಈಗೆಲ್ಲೂ ನಾನು ಬೇರೆ ಕಡೆ ಕಾನ್ಸಂಟ್ರೇಟೇ ಮಾಡೋಕ್ಕಾಗಿಲ್ಲ. ಸೊ ಅದನ್ನೇ ನೋಡಬೇಕಾಗಿತ್ತು. ಮತ್ತು ಇವತ್ತಿಂದು ವೀಡಿಯೋ ಕೂಡ ಅಂದರೆ ಇವತ್ತಿನ ವ್ಲಾಗ್ ಕೂಡ ನಾನು ಅಪ್ಲೋಡ್ ಮಾಡಬೇಕಿತ್ತು. ಸೊ ಅದರಲ್ಲೂ ಒಂದು ಸ್ವಲ್ಪ ಬ್ಯುಸಿ ಆದ ಎಡಿಟಿಂಗು ಮತ್ತು ಅಪ್ಲೋಡಿಂಗಲ್ಲಿ. ಸೊ ಇವೆರಡೇ ಕೆಲಸ ಮಾಡಿರೋದು ಇವತ್ತು. ಫುಲ್ಲು ಆಲ್ಮೋಸ್ಟು ಇದಾಯಿತು. ಮತ್ತು ಎಡಿಟಿಂಗಲ್ಲೂ ಕೂಡ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಕೊಡೋಕ್ಕಾಗಿಲ್ಲ ಇವತ್ತಿನ ಎಡಿಟಿಂಗಲ್ಲಿ. ಸೊ ಫಸ್ಟು ವೆಬ್ಸೈಟು ಓಪನ್ ಆಗಲೇಬೇಕು ಅಂತ ಒಂದು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದೆ. ಸೊ ನೋಡೋಣ ಗೈಸ್. ಆ್ಯಕ್ಚುಲಿ 10 o'clock ಅಷ್ಟರಲ್ಲಿ ಓಪನ್ ಆಗುತ್ತೆ ಅಂತ ಹೇಳಿದರು. ಸೊ ಇವಾಗ ಜಸ್ಟ್ ನಾವು ನೋಡಿದೆ, ಓಪನ್ ಆಗಿರಲಿಲ್ಲ. ತುಂಬ ಬೇಜಾರಾಗ್ತಿದೆ, ಏನು ಹೇಳೋದೋ ಗೊತ್ತಾಗ್ತಿಲ್ಲ. ಇದೇ ರೀತಿ ಆದರೆ ಬಿಸ್ನೆಸ್ ಒಂದು ಸ್ವಲ್ಪ ಡೆಲ್ ಆಗೋ ಚಾನ್ಸಸ್ ಇದೆ. ಸೊ ನೋಡೋಣ ಗೈಸ್ ಏನಾಗುತ್ತೆ. ಹೋಪಿಂಗ್ ಫಾರ್ ಬೆಸ್ಟ್. ಸೊ ಥ್ಯಾಂಕ್ ಯು. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಬೈ ಗೈಸ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್.